ಎಲ್ಲ ಸ್ನೇಹಿತರಿಗೆ ಹಾಯ್. ನನ್ನ ಹೆಸರು ರಾಘವ. ಎಲ್ಲರೂ ನನ್ನ ರಾಧು ಅಂತ ಕರೆಯುತ್ತಾರೆ. ನನಗೆ 29 ವರ್ಷ. ನಾನೊಬ್ಬ ಐಟಿ ಕಂಪನಿ ಉದ್ಯೋಗಿ. ಬೆಂಗಳೂರು ಎಂಬ ಮಾಯಾನಗರಿಯಲ್ಲಿ ವಾಸವಿದ್ದೀನಿ. 3 ವರ್ಷಗಳ ಹಿಂದೆ ಅಷ್ಟೇ ಮದುವೆ ಮಾಡಿಕೊಂಡಿದ್ದೇನೆ. ತಕ್ಕ ಮಟ್ಟಿಗೆ ನನ್ನ ಜೀವನ ಸುಖಮಯದಿಂದ ಕೂಡಿದೆ. ಆದರೂ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಅದು ನಿಮಗೆ ಇಷ್ಟವಾಗುವ ವಿಷಯದಲ್ಲಿ ನನಗೂ ಇಷ್ಟನೇ. ಆದರೆ ನನ್ನ ಹೆಂಡತಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡಿಬಿಟ್ಟಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡುತ್ತಿದೆ. ಹೇಳಲು ಆಗದೆ ಹೇಳದೆ ಇರುವುದಕ್ಕೂ ಆಗದ ಸ್ಥಿತಿ ನನ್ನದಾಗಿದೆ. ನಿಮ್ಮೆಲ್ಲರ ಹತ್ರ ಹೇಳಿಕೊಂಡು ನನ್ನ ಮನಸ್ಸು ಹಗುರ ಮಾಡಿಕೊಳ್ಳೋಣ ಅಂತ ನಿಮ್ಮ ಮುಂದೆ ಈ ನನ್ನ ತಪ್ಪಿನ ಕತೆ ಬರೆಯುತ್ತಿದ್ದೇನೆ. ನನ್ನ ಹೆಂಡತಿ ಸಂಧ್ಯಾ ಸುಂದರವಾಗಿದ್ದಾಳೆ. ನಮ್ಮದು ಅರೇಂಜ್ ಮ್ಯಾರೇಜ್. ನಮ್ಮ ಮದುವೆ ಕೂಡ ಚೆನ್ನಾಗಿಯೇ ನಡೆಯಿತು. ನನ್ನ ಅತ್ತೆ ಮಾವ ತುಂಬಾ ಒಳ್ಳೆಯವರು. ನನ್ನನ್ನು ಸ್ವಂತ ಮಗನ ಹಾಗೆ ನೋಡಿಕೊಳ್ಳುತ್ತಾರೆ. ನಮ್ಮ ಹಾಗೂ ಸಂಧ್ಯಾಳದ್ದು ಮಂಗಳೂರು. ಆದರೆ ನಾವು ಈಗ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡಿದ್ದೇವೆ. ನಮ್ಮ ಫ್ಯಾಮಿಲಿ ಹಾಗೂ ಅವರ ಫ್ಯಾಮಿಲಿ ಎಲ್ಲ ಮಂಗಳೂರಲ್ಲೇ ಇದ್ದಾರೆ. ಹಾಗಾಗಿ ಇಲ್ಲಿ ನಾವಿಬ್ಬರೇ. ಮದುವೆ ಆದ ಹೊಸತರಲ್ಲಿ ನಾವಿಬ್ಬರು ತುಂಬಾನೇ ಎಂಜಾಯ್ ಮಾಡಿದೆವು. ರಜೆ ಸಿಕ್ಕಾಗ ಮನೆಯಲ್ಲಿ ಗಂಟೆಗಟ್ಟಲೆ ನಮ್ಮ ಸರಸಗಳು ನಡೆಯುತ್ತಿದ್ದವು. ನನ್ನ ಹೆಂಡತಿಯ ಮೈಮಾಟ ನೋಡಿದ್ದಾಗಲೆಲ್ಲ ನನಗೆ ಆಸೆ ಬರುತ್ತಿತ್ತು. ಅದೇ ರೀತಿ ಸಂಧ್ಯಾ ಕೂಡ ಸಹಕರಿಸುತ್ತಿದ್ದಳು. ದೇಶಿ ಸ್ಟೈಲ್ ಅಲ್ಲದೆ ವಿದೇಶಿ ಸ್ಟೈಲ್ನಲ್ಲೂ ಮಾಡಿದ್ದೀವಿ. ಹೀಗೆ ನಮ್ಮ ಜೀವನ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಕೆಲವು ಸಮಯದ ನಂತರ ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಜಾರು ಅಂತ ಕೆಲಸಕ್ಕೆ ಸೇರಿಕೊಂಡಳು. ಹೀಗಿರುವಾಗ ಹೋದ ಬೇಸಿಗೆ ರಜೆಯಲ್ಲಿ ನಮ್ಮ ಮನೆಗೆ ನನ್ನ ಅಕ್ಕ ಹಾಗೂ ಭಾವ ಬಂದಿದ್ದರು. ನನ್ನ ಅಕ್ಕ ಚಿತ್ರ ನನಗಿಂತ 4 ವರ್ಷ ದೊಡ್ಡವಳು. ನನ್ನ ಹೆಂಡತಿಯಂತೆ ಸುಂದರವಾಗಿದ್ದಾಳೆ. ನನ್ನ ಭಾವ ಪ್ರಕಾಶ್ ನನಗಿಂತ 10 ವರ್ಷ ದೊಡ್ಡವರು. ತುಂಬಾ ಒಳ್ಳೆಯವರು. ನನ್ನ ಭಾವ ಆಟೋಮೊಬೈಲ್ ಬಿಸಿನೆಸ್ ಮಾಡುತ್ತಿದ್ದಾರೆ. ಅವರು ನಮ್ಮ ಮನೆಗೆ ಬಂದಾಗ ನಾವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ನಾವು ಎಲ್ಲರೂ ಸೇರಿ ಔಟಿಂಗ್ಗೆ ಹೋಗಿ ಬಂದ್ವಿ. ನನ್ನ ಹೆಂಡತಿ ಸಂಧ್ಯಾ ಕೂಡ ತುಂಬಾ ಚೆನ್ನಾಗಿ ಅವರ ಜೊತೆ ಹೊಂದಿಕೊಂಡಿದ್ದಳು. ತುಂಬಾ ತಮಾಷೆಗಳನ್ನು ಮಾಡಿಕೊಂಡು ಕಾಲ ಕಳೆಯುತ್ತಿದ್ವಿ. ಬಂದ 4 ದಿನಕ್ಕೆ ಅಕ್ಕ ಭಾವ ಹೊರಟು ನಿಂತರು. ಆಗ ನಮಗೆ ತುಂಬಾ ಬೇಜಾರ್ ಆಯ್ತು. ನಾವು ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗಿ ಅಂತ ತುಂಬಾ ಕೇಳಿಕೊಂಡೆವು. ಆಗ ಭಾವ ರಾವು ನನಗೆ ತುಂಬಾನೇ ಮುಖ್ಯವಾದ ಕೆಲಸಗಳು ಇದ್ದಾವೆ. ನಾನು ಹೋಗಬೇಕು. ನಾನು ಪ್ಲೀಸ್ ಭಾವ ಇನ್ನೊಂದೆರಡು ದಿನ ಇದ್ದು ಹೋಗಿ. ಭಾವ ಇಲ್ಲ ರಾವು ಬೇರೆ ಟೈಮ್ನಲ್ಲಿ ಆಗಿದ್ದರೆ ಇರುತ್ತಿದ್ದೆ, ಈಗ ಆಗೋಲ್ಲ, ಬೇಜಾರ್ ಮಾಡಿಕೋಬೇಡ. ನಾನು ಹಾಗೆ ಅವರನ್ನ ಕೆಲಿಕೊಳ್ಳುತ್ತಿದ್ದಾಗ ಸಂಧ್ಯಾ ಅಣ್ಣ ಒಂದು ಕೆಲಸ ಮಾಡಿ, ನೀವು ಹೋಗಿ ನಿಮ್ಮ ಕೆಲಸ ಮುಗಿಸಿಕೊಳ್ಳಿ. ಆದರೆ ಅತ್ತಿಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರಲಿ. ಭಾವ ಒಂದು ಸರತಿ ಅಕ್ಕನ ಮುಖ ನೋಡುತ್ತಾ, ಏನ್ ಚಿತ್ರ ಇದು ಬಾ ಮಾರಾಯ್ತಿ, ಇವರು ಇಲ್ಲಾಂದ್ರೆ ನನ್ನ ಬಿಡೋಲ್ಲ. ಅಕ್ಕ ಸರಿ ಆಯ್ತು ಬಿಡಿ. ಆದರೆ ನನ್ನ
ಕರೆದುಕೊಂಡು ಹೋಗೋಕೆ ಬನ್ನಿ. ನಂಗೆ ಒಬ್ಬಳೇ ಬರೋಕೆ ಭಯ. ಭಾವ, ಸರಿ, ನನ್ನ ಕೆಲಸ ಮುಗಿದ ಕೂಡಲೇ ಬರ್ತೀನಿ. ನನ್ನ ನೋಡುತ್ತಾ, ಏನಪ್ಪ ರಾಧು, ಈಗ ಸಂತೋಷನಾ? ನಾನು, ನೀವು ಇದ್ದಿದ್ದರೆ ಚೆನ್ನಾಗಿ ಇರುತ್ತಿತ್ತು. ಅಕ್ಕ, ಹೇಗ್ ರಾಧು ಅವರಿಗೆ ಮುಖ್ಯವಾದ ಕೆಲಸ ಅಂತಾನೆ ಹೊರಟಿರೋದು, ಇಲ್ಲಾಂದ್ರೆ ಇರುತ್ತಿದ್ರು, ಅರ್ಥ ಮಾಡಿಕೊಳ್ಳೋ. ನಾನು, ಸರಿ ಆಯ್ತು. ಹೀಗೆ ಭಾವ ಅಕ್ಕನ ಬಿಟ್ಟು ಹೋದರು. ಅವತ್ತು ಭಾನುವಾರ ಆದ್ದರಿಂದ ಮನೆಯಲ್ಲಿ ಮೀನು ಮಾಂಸ ಮಾಡಿ ತಿಂದು ಟಿವಿ ನೋಡುತ್ತಾ ಹರಟೆ ಹೊಡೆಯುತ್ತಾ ಕಾಲ ಕಳೆದೆವು. ರಾತ್ರಿ ಮಲಗುವ ಸಮಯ ಬಂದಾಗ, ಸಂಧ್ಯಾ, ಇರಿ, ನೀವು ಇವತ್ತು ಒಬ್ಬರೇ ಮಲಗಬೇಕು. ನಾನು, ಯಾಕೆ? ಸಂಧ್ಯಾ, ರೀ, ಅತ್ತಿಗೆ ಒಬ್ಬಳನ್ನೇ ಹೇಗೆ ಬಿಡೋದು? ಅದಕ್ಕೆ ಅತ್ತಿಗೆ ಜೊತೆ ನಾನು ಪಕ್ಕದ ರೂಮ್ನಲ್ಲಿ ಮಲಗುತ್ತೀನಿ. ನೀವು ಒಬ್ಬರೇ ಮಲಗಿ. ನಾನು, ಇಲ್ಲ, ಆಗೋಲ್ಲ. ನಂಗೆ ನೀನಿಲ್ಲದೆ ನಿದ್ದೆ ಬರೋಲ್ಲ. ಈಗಾಗಲೇ 4 ದಿನ ಆಯ್ತು. ಇನ್ನೆಷ್ಟು ಅಡ್ಜಸ್ಟ್ ಮಾಡಿಕೊಳ್ಳೋದು? ಮತ್ತೆ 4 ದಿನ ಅಂತ ಹೇಳ್ತೀರಾ? ನಾನು, ಅದು ನಾವಿಬ್ಬರೇ ಮನೆಯ ತುಂಬಾ ಮಾಡಿಕೊಂಡರೆ ಖುಷಿಯಾಗೋದು. ಅದು ಮಾಡಿ 4 ದಿನ ಆಗಲಿಲ್ವಾ? ನಾನು ಸುಮ್ಮನೆ ಅವಳ ಮುಖ ನೋಡಿದೆ. ಸಂಧ್ಯಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನನ್ನ ರಾಜ. ನಾನು, ನಂಗೆ ನಿದ್ದೆ ಬರೋಲ್ಲ ಅಂತ ಹಠ ಮಾಡಿದೆ. ಸಂಧ್ಯಾ ಅದಕ್ಕೆ ರೂಮಿನ ಬಾಗಿಲು ಹಾಕಿ ಬಂದು, ಸಂಧ್ಯಾ, ಈಗ ನಿದ್ದೆ ಬರುತ್ತಲ್ವಾ ನನ್ನ ರಾಜ? ಇಲ್ಲ ಅನ್ನಬೇಡಿ ಅಂತ ನನ್ನ ನೋಡಿದಳು. ನಾನು, ಸರಿ, ಇವತ್ತಿಗೆ ಓಕೆ ಅಂದೆ. ಸಂಧ್ಯಾ, ಇವತ್ತು ಬಿಟ್ಟರೆ ಸಾಕು, ನಾಳೆದು ನೋಡಿಕೊಳ್ಳೋಣ. ಈಗ ನಾನು ಬರಲ್ಲ. ನಾನು, ಸರಿ, ಗುಡ್ ನೈಟ್ ಚಿನ್ನ ಅಂತ ಅವಳ ಹಣೆಗೆ ಮುತ್ತು ಕೊಟ್ಟಿ ಕಳಿಸಿದೆ. ಅಭ್ಯಾಸ ಆದ್ದರಿಂದ ಅವತ್ತು ರಾತ್ರಿ ಸ್ವಲ್ಪ ಹೊತ್ತು ನಿದ್ದೆ ಬರದೆ ಒದ್ದಾಡಿದೆ. ಆಮೇಲೆ ಯಾವಾಗ ಮಲಗಿದ್ದೇನೋ ತಿಳಿಯಲಿಲ್ಲ. ಮಾರನೇ ದಿನ ಸೋಮವಾರ ಆದ್ದರಿಂದ ಕೆಲಸಕ್ಕೆ ಹೊರಡಬೇಕಿತ್ತು. ನನ್ನ ಹೆಂಡತಿ ಬೇಗನೆ ಎದ್ದು ಮನೆ ಕೆಲಸ ಮುಗಿಸಿ ನನ್ನ ಎಬ್ಬಿಸೋಕೆ ಬಂದಳು. ನನ್ನನ್ನು ಎಬ್ಬಿಸೋಕೆ ಮುಂಚೆ ನನ್ನ ರಗ್ಗು ತೆಗೆದು ನಾನು ಎಚ್ಚರವಾಗಿ ಅವಳ ನೋಡುತ್ತಾ, ಗುಡ್ ಮಾರ್ನಿಂಗ್ ಚಿನ್ನ. ಸಂಧ್ಯಾ, ಗುಡ್ ಮಾರ್ನಿಂಗ್ ರೀ. ನಿದ್ದೆ ಬಂತಾ? ನಾನು, ಇಲ್ಲ ಚಿನ್ನ, ನಿಂಗೆ ಅಂತ ಅವಳು ತಂದಿದ್ದ ಕಾಫಿ ತಗೊಂಡೆ. ಸಂಧ್ಯಾ, ನನಗೂ ಬರಲಿಲ್ಲ ರೀ ಅಂತ ಬೇಜಾರ್ ಇಂದ ಹೇಳಿದ್ದಳು. ನಾನು ಕಾಫಿ ಕುಡಿತಾ ಮತ್ತೆ ಏನ್ ಮಾಡಿದೆ? ಸಂಧ್ಯಾ, ರೀ ಎದ್ದೇಳಿ, ಅತ್ತಿಗೆ ಬಂದಾರು. ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾವು ಎದ್ದು ರೆಡಿ ಆಗಿ ಕೆಲಸಕ್ಕೆ ಹೊರಟು ನಿಂತೆವು. ಹೊರಡುವಾಗ ಅಕ್ಕನಿಗೆ ಬೇಗ ಬರುತ್ತೇವೆ, ಅದುವರೆಗೂ ಟಿವಿ ನೋಡಿಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಒಂದು ವಾಕ್ ಹೋಗಿ ಬನ್ನಿ ಅಂತ ಹೇಳಿ ಹೊರಟೆವು. ನಾನು ಆಗಾಗ ಆಫೀಸಿಂದ ಫೋನ್ ಮಾಡಿ ಅಕ್ಕನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದೆ. ಸಂಧ್ಯಾ 4 ಗಂಟೆಗೆಲ್ಲ ಮನೆಗೆ ಬರುತ್ತಾಳೆ.
ಅವಳು ಬಂದಳು ಎಂದಾಗ ನಾನು ನಿಶ್ಚಿಂತೆಯಿಂದ ಇದ್ದೆ. ನಾನು ಕೆಲಸ ಮುಗಿಸಿ ಮನೆಗೆ ಹೋದಾಗ 8 ಗಂಟೆ ಆಯ್ತು. ಮನೆಯ ಬಾಗಿಲು ಸ್ವಲ್ಪ ತೆರೆದೇ ಇತ್ತು. ಸರ್ಪ್ರೈಸ್ ಕೊಡೋಣ ಅಂತ ಶಬ್ದ ಮಾಡದೆ ಒಳಗೆ ತೂರಿದೆ. ಯಾರೋ ಅಡಿಗೆ ಮನೆಯಲ್ಲಿ ಇದ್ದರು. ನಾನು ಸುಮ್ಮನೆ ಬೆಡ್ರೂಮ್ ಕಡೆ ಹೆಜ್ಜೆ ಹಾಕಿದೆ. ನನ್ನ ರೂಮಿನ ಪಕ್ಕದ ರೂಮಿನಲ್ಲಿ ನನ್ನ ಹೆಂಡತಿಯನ್ನು ನೋಡಿದೆ. ಅವಳ ನೈಟಿ ನೋಡಿ ನನಗೆ ನನ್ನ ಹೆಂಡತಿ ಅಂತ ಕನ್ಫರ್ಮ್ ಆಯ್ತು. ಮೆಲ್ಲಗೆ ಅವಳ ಕಡೆ ಹೋದೆ. ಅವಳ ಬೆನ್ನು ನನ್ನ ಕಡೆ ಇತ್ತು. ಅವಳು ಇನ್ನೊಂದು ಕಡೆ ಮುಖ ಮಾಡಿದ್ದಳು. ನಾನು ಮೆಲ್ಲಗೆ ಹೋದವನೇ ಕಿರುಚಬಾರದು ಎಂದು ಒಂದು ಕೈಯಿಂದ ಅವಳ ಬಾಯಿ ಮುಚ್ಚಿ ನಾನು, ಹೇ ಚಿನ್ನ, ನಾನು ಕಣೆ. ಕಿರುಚಬೇಡ, ಅಕ್ಕ ಬಂದು ಬಿಡ್ತಾಳೆ ಅಂತ ಹೇಳ್ತಾ ನನ್ನ ಎದೆ ಒಂದು ಕ್ಷಣ ನಿಂತು ಹೋಯ್ತು. ಅದು ನನ್ನ ಅಕ್ಕ ಚಿತ್ರ. ನಾನು ಇಷ್ಟೊತ್ತು ಮಾಡಿದ್ದು ಅಕ್ಕನಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ. ಅಕ್ಕ ನನ್ನ ಮುಖ ನೋಡಿ ತಲೆ ಕೆಳಗೆ ಮಾಡಿಕೊಂಡಳು. ನಾನು ಹೆದರಿ ಹೋದೆ. ಅಷ್ಟರಲ್ಲಿ ನನ್ನ ಹೆಂಡತಿ ಅಡಿಗೆ ಮನೆಯಿಂದ ನನ್ನ ಅಕ್ಕನನ್ನು ಕರೆದಳು. ಅಕ್ಕ ನನ್ನ ನೋಡಿ ಹೊರಟು ಹೋದಳು. ನಾನು ಎಂತ ಕೆಲಸ ಆಗೋಯ್ತು ಅಂತ ಅಂದುಕೊಳ್ಳುತ್ತಾ ಬೆಡ್ರೂಮಿಗೆ ಹೋದೆ. ಅಕ್ಕ ನಾನು ಬಂದಿದ್ದಾಗಿ ಹೇಳಿರಬೇಕು. ನನ್ನ ಹುಡುಕಿಕೊಂಡು ನನ್ನ ಹೆಂಡತಿ ಬೆಡ್ ರೂಮಿಗೆ ಬಂದಳು. ನಾನು ಮನಸ್ಸಲ್ಲಿ ಅಯ್ಯೋ ಪೆದ್ದಿ ಅಂತ ಕೆಲಸ ಮಾಡಿಬಿಟ್ಟೆ ಅಂತ ಅಂದುಕೊಳ್ಳುತ್ತಾ, ನೀನು ಬಿಡು ಚಿನ್ನ, ತುಂಬಾ ಒಳ್ಳೆಯವಳು. ಸಂಧ್ಯಾ, ಸರಿ ಫ್ರೆಶ್ ಆಗಿ ಬನ್ನಿ, ಊಟ ರೆಡಿ ಇದೆ ಅಂತ ಹೇಳಿ ಅಡಿಗೆ ಮನೆಗೆ ಹೋದಳು. ನಾನು ಬಟ್ಟೆ ಚೇಂಜ್ ಮಾಡಿಕೊಂಡು ಮುಖ ತೊಳೆಯಲು ಬಾತ್ರೂಮಿಗೆ ಹೋದೆ. ಅಲ್ಲಿದ್ದ ಕನ್ನಡಿ ನೋಡಿ ನನಗೆ ನಾಚಿಕೆ ಆಯ್ತು. ನನ್ನಿಂದ ಎಂಥ ಅನಾಹುತ ಆಗಿ ಹೋಯ್ತು ಅಂತ ನಾಚಿಕೆ ಪಟ್ಟೆ. ನನ್ನ ಮುಖಕ್ಕೆ ಕೈಗಳಿಂದ ಮುಚ್ಚಿಕೊಂಡೆ. ಆಗ ನನ್ನ ಕೈಯಿಂದ ವಾಸನೆ ಬರುತ್ತಿತ್ತು. ಏನು ಅಂತ ನೆನೆದಾಗ ಅದು ಅಕ್ಕನ ಜ್ಯೂಸ್ ನದ್ದು. ಆ ವಾಸನೆ ನನ್ನ ಮೈ ಮರೆಸುವಂತಿತ್ತು. ಹಾಗೆ ಕೈ ವಾಸನೆ ನೋಡುತ್ತಿದ್ದೆ.